ಅಮೃತ ಕಾಲ ಅಂತ ಇದ್ದ ಮೋದಿಯವರದ್ದು ಅಮೃತ ಕಾಲವಲ್ಲ, ಅನ್ಯಾಯದ ಕಾಲ ಇದು. ಈ ದಶಕವೇ ಬರ್ಬಾದ್ ದಶಕ ಇದು. ಎಂಟೈರ್ ಡಿಕೇಡ್ ಇದೆಯಲ್ಲ, ಪೂರ್ತಿ ಲಾಸ್ ದಶಕ ಇದು. ಪೂರ್ತಿ ಬರ್ಬಾದ್ ಆಗಿರುವ ದಶಕ ಇದು. ಪ್ರಧಾನಿ ಮೋದಿ ವಿರುದ್ಧವಾಗಿ MLC BK ಹರಿಪ್ರಸಾದ್ ವಾಗ್ದಾಳಿ ಮಾಡಿದ್ದಾರೆ. ಏನು ರೀತಿ ಈ ದಶಕದಲ್ಲಿ ಎಲ್ಲ ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ. ಯಾರು ಬೇಕೋ ಅವರು, ಯಾರು ವಿರೋಧ ಪಕ್ಷದವರು, ಯಾರು ಇವ್ರಿಗೆ ಆಪೋಸಿಟ್ ಇರ್ತಾರೋ, ಯಾರು ಇವ್ರ ವಿರುದ್ಧ ಗೆಲ್ಲುವ ತಾಕತ್ತಿರುತ್ತೋ ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡಿಸೋದು, ರೇಡ್ ಮಾಡಿಸೋದು, ಸಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದು ನಡೀತಾ ಇದೆ. ಪ್ರಜಾಪ್ರಭುತ್ವ, ಸಂವಿಧಾನ ಉಳಿಸ್ಬೇಕು ಅಂತ ಹೇಳಿದ್ರೆ ನೀವು ಕಾಂಗ್ರೆಸ್ಗೆ ವೋಟ್ ಕೊಡಿ. BJPಯವರು 400 ಗೆಲ್ತಾರೋ 420 ಗೆಲ್ತಾರೋ ಗೊತ್ತಿಲ್ಲ ನಮಗೆ. 400 ಗೆಲ್ತಾರೋ 420 ಗೆಲ್ತಾರೋ ನಮಗೆ ಗೊತ್ತಿಲ್ಲ. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡುವಷ್ಟು ನಾವು ಗೆದ್ದೇ ಗೆಲ್ತೀವಿ, ನೋಡ್ತಾ ಇರಿ ಅಂಥೇಳಿ ಬೆಳಗಾವಿಯಲ್ಲಿ MLC BK ಹರಿಪ್ರಸಾದ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಮೃತ ಕಾಲ ಅಂತ ಇದ್ರು, ಅದು ಅನ್ಯಾಯ ಕಾಲ ಆಗಿರ್ತಕ್ಕಂಥದ್ದು. ನಾವು ಈ ಒಂದು ಅನ್ಯಾಯ ಕಾಲವನ್ನು ಬದಿಗೊತ್ತಿಸಿ ನ್ಯಾಯವಾದ ಕಾಲವನ್ನು ಒದಗಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ. ಸಂಪೂರ್ಣವಾಗಿ 10 ವರ್ಷದಲ್ಲಿ ಈ ದೇಶವನ್ನು ಬಹಳಷ್ಟು ನಷ್ಟಕ್ಕೀಡು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಈ ದಶಕವೇ ಸಂಪೂರ್ಣವಾಗಿ ಬರ್ಬಾದ್ ದಶಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ದರಿಂದ ಇದರಿಂದ ಪಾರಾಗಲು ತಾವೆಲ್ಲರೂ ಸಹ ತಮ್ಮ ಮೂಲಕ ಕರ್ನಾಟಕ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಯಾವ ಅನ್ಯಾಯ ಕಾಲವನ್ನು ನಾವು ಎದುರಿಸ್ತಾ ಇದ್ದೀವಿ, ಅದರಲ್ಲೂ ಸಹ ಸಂವಿಧಾನಿಕ ಸಂಸ್ಥೆಗಳನ್ನು, ಅದು ED ಇರ್ಬೋದು, CBI ಇರ್ಬೋದು, IT ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಎಲ್ಲವನ್ನೂ ಸಹ ದುರುಪಯೋಗ